ಒಂದು ಸಿನಿಮಾಗೆ ಬರವಣಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪ್ರೇಮ್ ಸರ್ ಅವರು ಸ್ಟ್ರೆಂತ್ ಬರವಣಿಗೆ, ಅವ್ರ ಟೀಮಲ್ಲಿರೋರು ಸ್ಟ್ರೆಂತ್ ಕೂಡ ಬರವಣಿಗೆನೆ. ಮಂಜುನಾಥ್ ಅವ್ರು ಇರ್ಬೋದು, ಅವರೆಲ್ಲ ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ, ಕ್ರಾಂತಿ ಎಲ್ಲ. ಸೊ ಮಂಜುನಾಥ್ ಅವ್ರು 2 ಸಾಂಗ್ ಬರೆದಿದ್ದಾರೆ, ಜೋಡೆತ್ತು ಅಣ್ತಮ್ಮನೂ ಅವರೇ, ಶಿವನೂ ಅವರೇ ಬರೆದಿರೋದು. ನಾನು ಯಾರಿದು ಸಾಂಗ್ ಬರೆದಿರೋದು ಅಂತೆಲ್ಲ ಹುಡುಕಿ ರಕ್ಷಿತಾ ಪ್ರೇಮ್ ಮೇಡಮ್ ಅವ್ರಿಗೆಲ್ಲ ಕೇಳಿದ್ದೆ, ಯಾರು ಇವರು ಅಂತೆಲ್ಲ ನಾನು. ಬಟ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾಂಗು. ಅದು ಎಂಥವ್ರಿಗೂ ಕನೆಕ್ಟ್ ಆಗುತ್ತೆ ಇನ್ಫ್ಯಾಕ್ಟು. ಹೌದಲ್ವಾ, ನಮ್ಮ ಕಣ್ಮುಂದೆ ಇರೋದನ್ನೇ ಎಷ್ಟು ನೀಟಾಗಿ ಹೇಳಿದ್ದಾರೆ ನೋಡಿ ಒಂದು ಆಡು ಭಾಷೆಯಲ್ಲಿ ಅಂತ. ಮತ್ತು ಪ್ರೇಮ್ ಅವ್ರು ಬರೀ ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡಿ ಕೈ ತೊಳ್ಕೊಂಡಿಲ್ಲ, ತುಂಬ ಹಾಡುಗಾರ. ಅವ್ರು ಹಾಡಿರ್ತಕ್ಕಂಥ ಎಷ್ಟೋ ಸಾಂಗ್ಗಳು ಇವತ್ತಿಗೂ ಕೂಡ ಪದೇ ಪದೇ ಗುನುಗುವಂತಿದ್ದಾವೆ. ಆ ನಿಟ್ಟಿನಲ್ಲಿ ಈ ಸಾಂಗು ಕೂಡ ಮತ್ತೆ ಮತ್ತೆ ಸೇರಿಕೊಳ್ಳುತ್ತೆ ಆ ಲಿಸ್ಟಿಗೆ ಅಂತ ಅನಿಸುತ್ತೆ. ನೀವು ಪ್ರೇಮ್ ಅವ್ರನ್ನ ಬರಹಗಾರರಾಗಿ ಜಾಸ್ತಿ ಇಷ್ಟಪಡ್ತೀರಾ, ಡೈರೆಕ್ಟ್ರಾಗಿ ಜಾಸ್ತಿ ಇಷ್ಟಪಡ್ತೀರಾ, ಅಥವಾ ಗಾಯಕರಾಗಿ ಜಾಸ್ತಿ ಇಷ್ಟಪಡ್ತೀರಾ? ಡೈರೆಕ್ಟ್ರಾಗಿ. ಡೈರೆಕ್ಟ್ರು. ನೀವು ಮೇಡಮ್? Sir, all rounder, sir. He is great in every work he does. All rounder. ಇಲ್ಲ, ನಾನು ಜೆನ್ಯೂನ್ ಆಗಿ ಡೈರೆಕ್ಟರ್ ಆಗಿ, ಯಾಕೆಂದರೆ ಎಮೋಷನ್ಸ್ ಕ್ಯಾರಿ ಮಾಡ್ತೀನಿ. ಮತ್ತು ನಾನು ಯೂಶ್ವಲಿ ನೋಡೋದು ಆ ಥರ ಈ ಲವ್ ಸ್ಟೋರಿ ಇರೋವಂಥದ್ದು ಮತ್ತು ಈ ಎಮೋಷನ್ಸ್ ಇರೋವಂಥ ಮೂವಿ ನಾನು ಪರ್ಸನಲಿ ಆ್ಯಸ್ ಅನ್ ಆಡಿಯನ್ ನಾನು ನೋಡೋದು. ಅವ್ರ ಸಿನಿಮಾಲಿ ಅದಿದ್ದೇ ಇರುತ್ತೆ. ಓಕೆ. ಅವರಲ್ಲಿ ನನಗೆ ಅವ್ರ ಡೈರೆಕ್ಷನ್ ಇಷ್ಟ. ಇಲ್ಲಿವರೆಗೂ ಅವ್ರಿಗೆ ಒಂದು ಕಳಂಕನೂ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮು ನೋರಾ ಫತೇಹಿ ಅವ್ರದ್ದು ಅದು ಸರ್ಸೆ ಸರ್ಗಾ ಸರ್ಸೆ ಸಾಂಗ್ಗೆ 1-2 ಲೈನು ಅವ್ರು ಬರೆದಿದ್ದು ಆ್ಯಕ್ಚುಲಿ ಎಣ್ಣೆ ಮೇಲೆ ಅಂತ ಅವರು ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು. ಬಟ್ ಅದು ಸಿಕ್ಕಾಪಟ್ಟೆ ವಿವಾದ. ನಾನು ಜೆನ್ಯೂನ್ ಆಗಿ ಹೇಳ್ತೀನಿ, ನನಗೆ ಅದೇನು ಅನ್ನಿಸ್ಲಿಲ್ಲ ಫಸ್ಟ್ ಟೈಮ್, ಬಿಕಾಸ್ ನಾನು ಬರೀ ಆಡಿಯೋ ಕೇಳಲಿಲ್ಲ. ನೀವುಗಳೆಲ್ಲ ಬರೀ ಆಡಿಯೋ ಕೇಳಿದ್ದು, ನಾನು ಆಡಿಯೋ ವಿತ್ ವಿಡಿಯೋ ನೋಡಿದ್ನಲ್ಲ. ವಿಡಿಯೋ ನೋಡಿದಾಗ ನನಗೆ ಆಡಿಯೋ ಮೇಲೆ ಕಾನ್ಸಂಟ್ರೇಷನ್ ಹೋಗ್ಲಿಲ್ಲ ಬಹುಶಃ. ಆ್ಯಂಡ್ ವಿಡಿಯೋ ಅಲ್ಲಿ ಎಲ್ಲೂ ವಲ್ಗಾರಿಟಿ ಇಲ್ಲ, ಜೆನ್ಯೂನ್ಗೆ. ಇನ್ಫ್ಯಾಕ್ಟ್ ಹೀರೋಯಿನ್ ಟಚ್ ಮಾಡಲ್ಲ. ಹೌದು, ಇಟ್ ಈಸ್ ಅ ಪಕ್ಕ ಒಂದು ಒಳ್ಳೆ ಸಾಂಗ್. ಅದು ಸ್ವಲ್ಪ ಲಿರಿಕ್ಸು ಬೇರೆ ಥರ. ಕ್ರಾಂತಿ ಅವರ ಡೈಲಾಗ್ಸು ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ. ಜೋಗಿ ಪ್ರೇಮ್ ಅಂತಂದರೆ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡು, ಅವ್ರದ್ದೇ ಆದಂಥ ಒಂದು ಟ್ರೆಂಡ್ ಇದೆ. ಸೊ ಅವರು ಎಸ್ಟಾಬ್ಲಿಷ್ಡ್ ರೈಟರ್ಸ್ನ ಇಟ್ಕೊಂಡು ಬರ್ಸ್ಬೋದಿತ್ತು, ಅವರೇ ಒಳ್ಳೆ ರೈಟರು, ಅವರೇ ಬರಿಬೋದಿತ್ತು. ಒಬ್ಬ ನ್ಯೂ ಕಮರ್ನ ಇಟ್ಕೊಂಡು ಈ ಥರದೊಂದು ಬಿಗ್ ಸ್ಕೇಲ್ ಮೂವಿನ ಜವಾಬ್ದಾರಿನ ಅವ್ರಿಗೆ ವಹಿಸಿದ್ದಾರೆ ಅಂತಂದಾಗ ಅವರೆಲ್ಲ ಅವ್ರು ಏನೋ ನೋಡಿದ್ದಾರೆ. ಸೊ ಡೈಲಾಗ್ಸ್ ಎಷ್ಟು ಪ್ರಧಾನವಾಗಿದೆ ಈ ಸಿನಿಮಾದಲ್ಲಿ. ಅಲ್ಲ, ಇದು ಅವ್ರು ಯಾಕೆ ಅವ್ರನ್ನ ಆಯ್ಕೆ ಮಾಡಿದ್ರು ಅನ್ನೋದು ನಾನು ಸರ್ಫೇಸ್ ಲೆವೆಲಲ್ಲಿ ಹೇಳ್ಬೋದು. ಇದನ್ನ ಅವ್ರಿಗೆ ಕೇಳೋವಂಥ ಪ್ರಶ್ನೆ ಆ್ಯಕ್ಚುಲಿ. ಓಕೆ. ನಾನು ಆಲ್ರೆಡಿ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ಮಂಜು ಅವ್ರಿಗೆ ಆಗ್ಬೋದು, ನಮ್ಮ ಕ್ರಾಂತಿ ಅವರೇ ಆಗ್ಬೋದು, ಅವ್ರು ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಮತ್ತು ಎಲ್ಲರೂ ಬರೀತಾರೆ, ಎಲ್ಲರೂ ವಿದ್ಯಾವಂತರು ಬರೀತಾರೆ. ಸೊ ಡೈರೆಕ್ಟರ್ಗೆ ಅಂಥವ್ರು ತುಂಬ ಇಷ್ಟ. ಏನೋ ಹೊಸ ಟ್ಯಾಲೆಂಟ್ಸ್ ನೋಡಿದ್ರೆ ಕರ್ಕೊಳ್ಳೋವನ್ನ ಬಿಡಿ ಮಗ ಮಾಡ್ತಾನ ನೋಡೋ, ಇಲ್ಲ ಉಗ್ದಟ್ಟೋ, ಇದಾದ್ರೂ ಇದೆಯಲ್ಲ. ಇನ್ ಕೆಲವ್ರೇನು ಬರೀ ಉಗ್ದಟ್ಟೋ ಮಾಡ್ತಾನೆ ನೋಡೋ, ಮಾಡ್ಲಿಲ್ಲ ಅಂದ್ರೂ ಉಗ್ದಟ್ಟೋ, ಅಟ್ಲೀಸ್ಟ್ ಅದಿದೆಯಲ್ಲ. ಸೂಪರ್. ಸೊ ದಟ್ ಒಂದು ಚಾನ್ಸ್ ಕೊಡೋ ಒಂದು ಮನಸ್ಸಿದೆಯಲ್ಲ. ಸೊ ಅಂಥ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿ ಬೇಕು ಸರ್. ಈ ಸಿನಿಮಾದಲ್ಲಿ ಧ್ರುವ ಅವ್ರದ್ದು ಮೇಜರ್ ಪೋರ್ಷನ್ ಅಂದರೆ ಯಾವುದು ಬೆಸ್ಟ್ ಅನಿಸುತ್ತೆ? ಆ್ಯಕ್ಟಿಂಗಾ, ಡಾನ್ಸಾ, ಫೈಟಾ, ಡೈಲಾಗ್ ಡೆಲಿವರಿ? ನಿಮ್ಗೆ ಅನಿಸಿದ್ದು? ನಾನು ನನ್ನ ಅದ್ದೂರಿ ಸಿನಿಮಾ ನೋಡಿ, ನಾನು ಯಾವುದು ನನ್ನ ಸಿನಿಮಾ ನೋಡಿದ್ರು ನನ್ನ ಬರೀ ಮಿಸ್ಟೇಕ್ಸೇ ಕಾಣಿಸ್ತು. ಓಕೆ. ಯಾಕೆ ಹಿಂಗೆ ನಡೀತೀನಿ, ಯಾಕೆ ಹಿಂಗೆ ಮಾತಾಡ್ತೀನಿ, ಯಾಕೆ ಇಷ್ಟು ಜೋರ ಮಾತಾಡ್ತೀನಿ. ಸೊ ನನ್ನ ಮಿಸ್ಟೇಕ್ಸ್ ನನಗೆ ಕಾಣಿಸುತ್ತೆ. ಓಕೆ. ಸೊ ನನ್ನ ಈ KD ಚಿತ್ರದಲ್ಲಿ ಡೈರೆಕ್ಟರ್ ಹೇಳ್ದಂಗೆ ಮಾಡಿರೋದು. ನಿಮಗೆ ಏನೇನು ನೀವು ನನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವು ಆಗಲೇ ಹೇಳ್ದಂಗೆ ಡಾನ್ಸ್ ಖಂಡಿತ ಇದೆ, ಫೈಟ್ ಇದ್ದೇ ಇದೆ, ಡೈಲಾಗ್ಸ್ ಮಿಸ್ ಆಯಿತು ಅಂತ ಇದ್ರು ಸಿನಿಮಾಲಿ. ಈ ಸಿನಿಮಾ ಡೈಲಾಗ್ಸ್ ಇದೆ. ಓಕೆ. ಎಮೋಷನ್ಸ್ ಖಂಡಿತ, ಎಮೋಷನ್ಸ್ ವಿಲ್ ಪ್ಲೇ ಅ ಮೇಜರ್ ರೋಲ್. ನಿಮಗೆ ಒಂದು ಕಮರ್ಷಿಯಲ್ ಮೂವಿ. ಸೆನ್ಸಾರ್ ವಿಚಾರಕ್ಕೆ ಬಂದಾಗ, ಸೆನ್ಸಾರ್ ಒಂಚೂರು ಅಡೆತಡೆ ಆಯಿತು ಅಂತಕ್ಕಂಥದ್ದು ನಾವೆಲ್ಲ ಕೇಳ್ಪಟ್ವಿ. ಅದು ನಡೀತಾ ಇದೆ ಬಿಟ್ವೀನ್ CBFC ಆ್ಯಂಡ್ KVN ಪ್ರೊಡಕ್ಷನ್ಸು. ಸೊ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಜನನಾಯಕನಿಗೆ ತೊಂದರೆ ಮಾಡಿದ್ರು, ಬೇಕು ಅಂತ KVN ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಮಾಡೋದು. ಇಲ್ಲ ಫಸ್ಟ್ ಆಫ್ ಆಲ್ ಯಾರಿಗೆ ತೊಂದರೆ ಮಾಡಿದ್ರು, ಯಾರಿಗೆ ತೊಂದರೆ ಕೊಟ್ಟರು, ವಿ ಆರ್ ನಾಟ್ ಅವೇರ್ ಆಫ್ ಎನಿಥಿಂಗ್. ಆ್ಯಂಡ್ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ. ಇಟ್ ಈಸ್ ನಾಟ್ ಓನ್ಲಿ ಬಿಕಾಸ್ ಆಫ್ KVN ಅವರು ಜನನಾಯಕನ್ ಮಾಡಿದ್ದಾರೆ ಅಥವಾ ಇನ್ನೊಂದು ಮಾಡಿದ್ರು. ನೋ, ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ.
ಎಲ್ಲರೂ ಇನ್ವೆಸ್ಟ್ ಮಾಡಿದರೆ, ಎಲ್ಲರೂ ಟೈಮ್ ಕೊಟ್ಟು ಇನ್ವೆಸ್ಟ್ ಮಾಡಿದರೆ. ಆ್ಯಂಡ್ ಸೆನ್ಸರ್ ಬೋರ್ಡ್ ಅವರು ಅಷ್ಟೇ, ಅವರು ಟೈಮ್ ಕೊಟ್ಬಿಟ್ಟು ಏನೋ ಸಿನಿಮಾ ನೋಡಿ ಅವ್ರ ಒಪಿನಿಯನು ಹೇಳಿದ್ದಾರೆ. ಸೊ ನಾವಿಲ್ಲಿ ಬ್ಲೇಮ್ ಗೇಮ್ಸ್ ಆಡೋದಕ್ಕಾಗಲ್ಲ. ಸೊ ಅವ್ರು ಕರೆಕ್ಟ್ ಇವ್ರು ರಾಂಗು ಆ ಪೊಸಿಷನ್ ನಾನಿಲ್ಲ. ಓಕೆ. ಸೊ ನಾನು ಆ್ಯಸ್ ಅನ್ ಆಡಿಯನ್ ಓಕೆ ಆಗ್ಬೋದು, ಟೈಮ್ ತೊಗೊಬೋದು. ಇಲ್ಲಿ ಪ್ರಾದೇಶಿಕ ಸೆನ್ಸರ್ ಆಫೀಸರು ಒಂದ್ಸರಿ ಸಿನಿಮಾ ನೋಡಿ ಅಲ್ಲಿ ಕಳಿಸಿದ್ದಾರೆ ಎ ಸರ್ಟಿಫಿಕೇಟು ವಿತ್ ಸಮ್ ಕಟ್ಸ್ ಅಂತ ಹೇಳಿದಾಗ ಅಥವಾ ಮ್ಯೂಟ್ಸ್ ಅಂತ ಹೇಳಿದಾಗ ಅದನ್ನು ಡೈರೆಕ್ಟರ್ ಪ್ರೊಡ್ಯೂಸರು ಅಥವಾ ಪ್ರಾದೇಶಿಕ ಸೆನ್ಸರ್ ಆಫೀಸರ್ ಗಮನಕ್ಕೆ ತಾರ್ದೇನೆ ರಿವೈಸಿಂಗ್ ಕಮಿಟಿಗೆ ಹ್ಯಾಕ್ ಆಗ್ತಾರೆ ಅನ್ನೋದು ಒಂದು ಪ್ರಶ್ನೆ ಮಾಡುತ್ತೆ. ಬ್ರೋ, ಇದನ್ನ ಅಲ್ಲಿ ಡೈರೆಕ್ಟರ್ ಇದ್ರು, ಪ್ರೊಡ್ಯೂಸರ್, ದೇವರ್ ಅವೇರ್ ಆಫ್ ಇಟ್. ಓಕೆ. ನಮಗೆ ನಾಟ್ ಇಂಟು ಆಲ್ ದಿಸ್, ಬಟ್ ನಾವು ಒಂಚೂರು ಆಫ್ಲೈನ್ ಇದು ಕೇಳ್ತಾ ಇದ್ವಿ, ಏನಾಯ್ತಣ್ಣ ಬರ್ತಾ ಇದೆಯಾ. ನಿಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ, ಯಾಕಂದ್ರೆ ನೀವು ಯುವರ್ ಆನ್ಸರ್ಬಲ್ ಟು ಯುವರ್ ಫ್ಯಾನ್ಸ್. ಪಬ್ಲಿಸಿಟಿ ಶುರು ಮಾಡಬೇಕು ರಿಲೀಸ್ಗೆ ಆಕ್ಟಿವಿಟೀಸ್. ನೀವು ನೆಕ್ಸ್ಟ್ ಸಿನಿಮಾ ಡೇಟ್ಸ್ನ ಕ್ಲಿಯರ್ ಮಾಡಿಕೊಂಡು ಇದಕ್ಕೆ ಅಂತ ಹೊಂದಿಸ್ಕೋಬೇಕಾಗುತ್ತೆ ಡೇಟ್ಸು. ನಿಮ್ಮ ಫ್ಯಾನ್ಸ್ ಕೇಳ್ತಾ ಇರ್ತಾರೆ ಯಾವಾಗ ಸಿನಿಮಾ ಅಂತ. ಸೆನ್ಸರು ಮುಂಚೆ ಫಿಲ್ಮ್ಗಳಲ್ಲಿ ತುಂಬ ಜನಗಳಿಗಾಗಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಸಾರ್ಟ್ ಔಟ್ ಆದಂಗೆ ಈಗ 30th ಬರ್ತಾ ಇದ್ದೀರಾ? 30th ಬರ್ತಾ ಇದೀವಿ. ಖಂಡಿತ ಬರ್ತಾ ನಿಮ್ ಇದೀವಿ. ಸೆನ್ಸಾರ್ ಸ್ವಲ್ಪ ಹಿಂದೆ ಮುಂದೆ ಆದಾಗ ನಿಮ್ಗೆ ಏನ್ ಅನ್ಸ್ತು ರೇಷ್ಮಾ ಅವರೇ? ಯಾಕಂದ್ರೆ ಈ ಜರ್ನಿ ತುಂಬಾ ದೊಡ್ಡದಿತ್ತು, ಇಷ್ಟು ದಿನ ಸ್ಟ್ರಗಲ್ ಮಾಡಿ ಇವಾಗ ಈ ತರ ಆಯ್ತಲ್ಲ ಅಂತ ಒಂದು. ಏನಿಲ್ಲ ಸರ್, ಅಷ್ಟು ಪೇಷನ್ಸ್ ಇಟ್ಕೊಂಡಿದೀವಿ, ಇನ್ನು ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕಷ್ಟೇ. ಸೂಪರ್ ಅಲ್ಲ, ಸೂಪರ್. ಆಗೋ ಟೈಮಿಗೆ ಆಗುತ್ತೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ನಾನು ಅದನ್ನ ತುಂಬಾ ನಂಬ್ತೀನಿ. ಏನೇ ಆದ್ರೂ ಒಳ್ಳೇದಕ್ಕೆ ಆಗೋದು ಅಂತ. This too will pass. This too shall pass. Exactly. So super. ಆ ಪೇಷನ್ಸ್ ಇಟ್ಕೊಂಡು ನಮ್ಮ ಕೆಲಸ ನಾವು ನಿಯತ್ತಿಂದ ತುಂಬಾ Very ಡೆಡಿಕೇಶನ್ ಇಂದ ಮಾಡಿದೀವಿ. ಸೊ ವಾಟ್ ಎವರ್ ಹ್ಯಾಪನ್ಸ್ ಇಟ್ಸ್ ಅಷ್ಟಿಂದ ಹೇಳ್ತಾರ ತಾಳಿದವನು ಬಾಳಿಯಾನು ಅಂತ. ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರದೇ ಲೈಫಲ್ಲಿ. ನಿಧಾನವೇ ಪ್ರಧಾನ. ಎಕ್ಸಾಕ್ಟ್ಲಿ. ಲೇಟ್ ಆದ್ರೂ ತುಂಬಾ ಲೇಟೆಸ್ಟ್ ಆಗಿ ಸಿನಿಮಾ ಬರುತ್ತೆ ಅನ್ನೋದಂತೂ ಕನ್ಫರ್ಮ್. ಎಸ್.